ಎಲ್ಲ ಒಂದು ದಲಿತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ಆದಿವಾಸಿ ರೈತ ಕಾರ್ಮಿಕ ಸಂಘಟನೆಗಳು, ಅಲೆಮಾರಿ ಸಂಘಟನೆಗಳು, ನಮಗೆ ಭ್ರಷ್ಟಾಚಾರ ವಿರೋಧಿ ಸಂಘಟನೆಗಳು, ಪ್ರಾದೇಶಿಕ ಕನ್ನಡ ಭಾಷೆ ಸಂಘಟನೆಗಳು, ಯಾರ್ಯಾರು ನ್ಯಾಯಕ್ಕೋಸ್ಕರ ನಿಂತಿದ್ರೋ ಈ ವಿಚಾರದಲ್ಲಿ ನಮಗೆ ಪೊಲೀಸ್ನವ್ರು ಕ್ರಮ ತಗೋಬೇಕು ಅನ್ನೋದು ಎಲ್ಲರೂ ಕೂಡ ಅದನ್ನ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಸಾರಾ ಗೋವಿಂದ್ ಅವರು ಬರೀ ಒಂದ್ ವಾರದ ಹಿಂದೆ ಹೋದ್ ಶನಿವಾರ 25ನೇ ತಾರೀಕು ಮಾಡಿರೋ ಧಮಕಿ ಒಂದೇ ದಿನ ಅಲ್ಲ. ಅವರ ಹಿನ್ನೆಲೆ ನೋಡಿದ್ರೆ ನಾವು ಕೇಳ್ಪಟ್ಟಿದೀವಿ. ಲಂಕೇಶ್ ಪತ್ರಿಕೆಯಲ್ಲೂ ಕೂಡ ಲಂಕೇಶ್ ಸಂದರ್ಭದಲ್ಲಿ ಹಿರಿಯ ಮಾಧ್ಯಮದವರ ಲಂಕೇಶ್ ಒಂದು ವಿಚಾರ ಬರೆದಾಗ ಇದೇ ಸಾರಾ ಗೋವಿಂದ್ ಅವರು ಅವರ ತಂಡ ಎಲ್ಲ ಸೇರಿ ಲಂಕೇಶ್ ಪತ್ರಿಕೆ ಕಚೇರಿಗೆ ನುಗ್ಗಿ ಅಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿ, ಅಲ್ಲೂ ಕೂಡ ಮಹಿಳಾ ಮಾಧ್ಯಮದವರ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ನಮಗೆ ಕೇಳ್ಪಟ್ಟಿದ್ದೀವಿ, ಆರೋಪಗಳಿದೆ. ಅದರ ಜೊತೆ ನನಗೆ ಸಿನಿಮಾ ರಂಗದಲ್ಲೂ ಕೂಡ ನನಗೆ ಬೇರೆ ಬೇರೆ ರೀತಿ ಫೋನ್ ಕಾಲ್ಗಳು ಬಂದು ಅನೇಕರು ಹೇಳಿದರೆ 16ರಿಂದ 18 ಸಂದರ್ಭದಲ್ಲಿ ಇದೇ ಸಾರಾ ಗೋವಿಂದ್ ಅನ್ನೋ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ರೀತಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಬೇರೆ ಬೇರೆ ದುಡ್ಡಿನ ಸಮಸ್ಯೆಯಲ್ಲಿ ಅವರೇ ಉಂಟು ಮಾಡಿದ್ದಾರೆ, ಕಳ್ತನಗಳು ನಡೆದಿದೆ ಅಂತ ಒಂದು ಆರೋಪಗಳಿದೆ. ನಮಗೆ ಈ ವ್ಯಕ್ತಿ ಮಾಡ್ತಿರೋ ಕೆಲಸಗಳು ಅನೇಕ ವರ್ಷಗಳಿಂದ ದಶಕಗಳಿಂದ ಕೆಲಸ ಮಾಡ್ತಿರೋದು ರಾಜ್ಕುಮಾರ್ ಅವರಿಗೆ ಬಹಳ ಅವರ ಹೆಸರಿಗೆ ಮಸಿ ಬಳಿತಾ ಇದೆ. ಅವರ ಒಂದು ರೀತಿಯ ಅಭಿಮಾನ್ಯತೆ ಹೇಳ್ಕೊಳ್ಳೋ ಯಾವ ಯೋಗ್ಯತೆ ಇಲ್ಲ ಈ ವ್ಯಕ್ತಿಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದ್ ಕಡೆ ಸಿನಿಮಾ ರಂಗದ ಬೆಳವಣಿಗೆ ಮತ್ತೆ ಅಭಿವೃದ್ಧಿಗೆ ಅಡ್ಡ ಬರ್ತಿರೋದೇ ಈ ಒಂದು ಸಾರಾ ಗೋವಿಂದ್ ಅಂತ ಹೇಳೋದು ಸುಳ್ಳಿಲ್ಲ. ಅವರ ಒಂದು ಈ ಸಿನಿಮಾ ರಂಗನ KFCCನ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಯಾರೇ ನ್ಯಾಯಕ್ಕೋಸ್ಕರ ನಿಂತ್ಕೊಂಡ್ರೆ, ಯಾರೇ ಜನಪರವಾಗಿ ನಿಂತ್ಕೊಂಡ್ರೆ, ಯಾರೇ ಸಿನಿಮಾ ರಂಗದ ಒಳಿತಿಗಾಗಿ ನಿಂತ್ಕೊಂಡ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಹೆದರ್ಸೋದು, ದಾದಾಗಿರಿ ಮಾಡೋದು, ಇದು ತಡವಾಗಿ ಅಂತ ಪ್ರಶ್ನೆ ಬರಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿದಿನ ನಮಗೆ ಏನೇನು ಮಾಹಿತಿ ಇದೆ ಎಲ್ಲ ಕಳೆ ಹಾಕಿ ಎಲ್ಲ ಸಂಗ್ರಹಣೆ ಮಾಡಿ ನಾವು ಎಲ್ಲಾ ಸಂಘಟನೆಗಳ ಮುಖಾಂತರ, ನಾನು ಒಬ್ಬನೇ ಬರ್ಬೇಕು ಅಂದ್ರೆ ಅವತ್ತಿನ ದಿನನೇ ಬರ್ಬೋದಾಗಿತ್ತು, ಬಟ್ ಎಲ್ಲಾ ಸಂಘಟನೆ ಜೊತೆಗೆ ಸೇರಿ ನಾವು ಬರಬೇಕು ಅಂದಾಗ ಒಂದು 5-6 ದಿನ ಆಗಿ ಪಕ್ಕ ನಾವು ದಾಖಲೆ ಇಟ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ಇವಾಗ ಏನ್ ಹೇಳಿದ್ದಾರೆ, ನಮ್ಗೆ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಅಕ್ನಾಲಜ್ಮೆಂಟ್ ಕೊಟ್ಟು ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅವ್ರು ಒಂದು ಲೀಗಲ್ ಒಪಿನಿಯನ್ ತಗೊಂಡು 4ರಿಂದ 5 ಗಂಟೆ ಒಳಗೆ ನಮಗೆ ಏನೇನು ಕಾನೂನಾತ್ಮಕವಾಗಿ ಮಾಡ್ಬೋದು ಅಂತ ಮಾಡ್ತಾರೆ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ನಾವು ಅವರನ್ನ ನಂಬ್ತಾ ಇದ್ದೀವಿ. ಅವ್ರು ಕಾನೂನು ಎತ್ತಿ ಹಿಡಿತಾರೆ. ಯಾರು ಕಾನೂನು ಮೀರಿರೋರಲ್ಲ, ಎಲ್ಲರೂ ಕಾನೂನು ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಇದ್ದಾರೆ ಅನ್ನೋ ರೀತಿಯಿಂದ ನಮ್ಗೆ ನಂಬಿಕೆ ಇದೆ. ಇದರಲ್ಲಿ ನಾನಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ಜನಪರ ಸಂಘಟನೆಗಳು ಜೊತೆಗೆ ಸೇರಿ ಇಲ್ಲಿ ನನ್ನ ಜೊತೆ ನಾವೆಲ್ಲರೂ ಸೇರಿ ದೂರು ಕೊಟ್ಟಿರೋದು. ನನ್ನ ಹೆಸರು ಮತ್ತೆ ಯಾವ್ಯಾವ ಸಂಘಟನೆಗಳು ಬೆಂಬಲಿಗರು ಅಂತ ನಾನು ಕೂಡ ಉಲ್ಲೇಖ ಮಾಡಿ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ. ನಮ್ಗೆ ತಾಳಕ್ಕೆ ಯಾರು ಒಂಥರ ಕುಣಿತಾ ಇದ್ರೆ ತಾಳಕ್ಕೆ ಒಂದು ರೀತಿ ಈ ಬೇರೆ ಬೇರೆ ರೀತಿ ಒಂದು ದಲಿತ ವಿರೋಧಿ ಮಾತಾಡಿದಂತ ಆರೋಪ ಇದೆ. ಅದು ಕೂಡ ಒಂದು ರೀತಿ ಒಂದು ಕೆಟ್ಟವಾದ ಅವರ ಮನಸ್ಥಿತಿ ಎದ್ದು ಕಾಣುತ್ತೆ. ಸೊ ಈ ರೀತಿಯ ವಿಚಾರಗಳು ಎಲ್ಲ ಹೊರಗೆ ಬರಬೇಕು, ಎಲ್ಲ ಸತ್ಯತೆಗಳು ಹೊರಗೆ ಬರಬೇಕು. ನಮಗೆ ನ್ಯಾಯ ಬೇಕು. ನಾನು ಇಲ್ಲಿ ಒಬ್ಬನೇ ನಿಂತಿಲ್ಲ, ಇಡೀ ಕರ್ನಾಟಕ ಜನತೆ ನಮ್ಗೆಲ್ಲ ನೋಡಿದರೆ, ಎಲ್ಲರೂ ನಮಗೆ ಪ್ರೀತಿ ವಿಶ್ವಾಸ ಹೇಳ್ತಾ ಇದ್ದಾರೆ. ಆ ಒಂದು ಕೆಟ್ಟ ಒಂದು ಮನಸ್ಥಿತಿ ಮತ್ತೆ ಕೆಟ್ಟ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಎಲ್ಲರೂ ಉಗಿತಾ ಇದ್ದಾರೆ. ನಮ್ ಕಾನೂನಾತ್ಮಕವಾಗೂ ಕೂಡ ನಮಗೆ ನ್ಯಾಯ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.